ಮೇಷರಾಶಿಯವರೇ, ನೀವು ಜೀವನದಲ್ಲಿ ಎಷ್ಟು ಧೈರ್ಯವಾಗಿ ಮುಂದೆ ಸಾಗಿದರೂ, ಎಷ್ಟು ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೆಲವೊಮ್ಮೆ ನಿಮಗೆ ಸಿಗುತ್ತಿರುವುದು ಏನು ಗೊತ್ತಾ? ಅರ್ಥವಾಗದ ಒತ್ತಡ, ಅನಿರೀಕ್ಷಿತ ಅಡೆತಡೆಗಳು ಮತ್ತು ನಿಮ್ಮ ಶ್ರಮಕ್ಕೆ ತಕ್ಷಣ ಫಲ ಸಿಗದ ನಿರಾಶೆ. ನೀವು ಯಾವಾಗಲೂ ಮುಂಚೂಣಿಯಲ್ಲೇ ಇರಬೇಕೆಂದು ಬಯಸುತ್ತೀರಾ? ಎಲ್ಲರಿಗಿಂತ ಮುಂದೆ ಓಡಬೇಕು, ಗೆಲ್ಲಬೇಕು, ಸಾಧಿಸಬೇಕು ಎಂಬ ಹಂಬಲ ನಿಮ್ಮೊಳಗಿದೆಯಾ? ಆದರೆ ಕೆಲವೊಮ್ಮೆ ನೀವು ಓಡಾಡುತ್ತಿರುವ ದಾರಿ ಸರಿಯೇ, ಅಥವಾ ನೀವು ಅತಿಯಾಗಿ ತುರ್ತು ಮಾಡುತ್ತಿದ್ದೀರಾ ಎಂಬ ಪ್ರಶ್ನೆ ನಿಮಗೆ ಕಾಡುತ್ತಿದೆಯಾ? ನೀವು ಹೊರಗೆ ಬಹಳ ಬಲಿಷ್ಠವಾಗಿ ಕಾಣುತ್ತೀರಾ, ಆದರೆ ಒಳಗೆ ಕೆಲವೊಮ್ಮೆ ಒತ್ತಡ, ಕೋಪ, ನಿರಾಸೆ ನಿಮ್ಮನ್ನು ಕಾಡುತ್ತಿದೆಯಾ? ನೀವು ಎಲ್ಲವನ್ನೂ ತಕ್ಷಣ ಸಾಧಿಸಬೇಕೆಂದು ಯೋಚಿಸುತ್ತೀರಾ, ಆದರೆ ಜೀವನ ಸ್ವಲ್ಪ ತಾಳ್ಮೆ ಕೇಳುತ್ತಿದೆಯಾ? ಹಾಗಿದ್ದರೆ ಈ ಸಂದೇಶ ನಿಮಗೆ. ಮೊದಲು ಒಂದು ಚಿಕ್ಕ ಮನವಿ: ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ, ಏಕೆಂದರೆ ಮೇಷರಾಶಿಯವರಿಗೆ ಶಕ್ತಿ, ಧೈರ್ಯ ಮತ್ತು ಚೈತನ್ಯವನ್ನು ನೀಡುವ ತತ್ವ ಇದೆ. ಮೇಷರಾಶಿ ಎಂದರೆ ಅಗ್ನಿ, ಶಕ್ತಿ, ವೇಗ, ಉತ್ಸಾಹ. ನೀವು ಯಾವ ಕೆಲಸವನ್ನಾದರೂ ಹಿಡಿದರೆ ಅದನ್ನು ಮುಗಿಸುವ ತನಕ ನಿಲ್ಲುವುದಿಲ್ಲ. ಆದರೆ ಇದೇ ವೇಗ ಕೆಲವೊಮ್ಮೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕೆಲವು ಸತ್ಯಗಳನ್ನು ಒಮ್ಮೆ ಯೋಚಿಸಿ. ನೀವು ಯಾವುದಾದರೂ ಕೆಲಸವನ್ನು ಆರಂಭಿಸಿದಾಗ ತುಂಬ ಉತ್ಸಾಹದಿಂದ ಶುರು ಮಾಡುತ್ತೀರಾ, ಆದರೆ ಮಧ್ಯದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆಯಾ? ನೀವು ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತಿವೆಯಾ? ನೀವು ನೇರವಾಗಿ ಮಾತನಾಡುವುದರಿಂದ ಕೆಲವರು ದೂರವಾಗುತ್ತಿದ್ದಾರೆಯಾ? ನೀವು ಗೆಲ್ಲಬೇಕೆಂಬ ಮನೋಭಾವದಿಂದ ಕೆಲವೊಮ್ಮೆ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಿದ್ದೀರಾ? ಇದು ಯಾದೃಚ್ಛಿಕ ಅಲ್ಲ. ಜ್ಯೋತಿಷ್ಯ ಮತ್ತು ಮನಃಶಾಸ್ತ್ರ ಹೇಳುವುದೇನು ಗೊತ್ತಾ? ಮೇಷರಾಶಿಯವರ ಜೀವನವನ್ನು ಹಿಂಡುವ 3 ಗುಪ್ತ ಶತ್ರುಗಳು ಇವೆ ಮತ್ತು ಅವು ನಿಮ್ಮೊಳಗೇ ಇವೆ. ಹೌದು, ಇದು ಸತ್ಯ. ಈಗ ಆ 3 ಶತ್ರುಗಳನ್ನು ಗಮನಿಸಿ. ಮೊದಲ ಶತ್ರು ಅತಿಯಾದ ಆತುರ. ನೀವು ಯೋಚಿಸುವುದಕ್ಕಿಂತ ಮೊದಲು ಕಾರ್ಯ ಮಾಡುತ್ತೀರಿ. ಅವಕಾಶ ಕಂಡ ಕ್ಷಣ ಜಿಗಿಯುತ್ತೀರಿ. ಇದು ಕೆಲವೊಮ್ಮೆ ನಿಮಗೆ ಗೆಲುವು ತರುತ್ತದೆ, ಆದರೆ ಹಲವಾರು ಬಾರಿ ಸಮಸ್ಯೆಗಳನ್ನುಂಟು ಮಾಡುತ್ತದೆ. ತಾಳ್ಮೆ ಇಲ್ಲದೆ ತೆಗೆದುಕೊಂಡ ನಿರ್ಧಾರಗಳು ನಿಮ್ಮ ಪ್ರಯತ್ನವನ್ನು ಹಾಳು ಮಾಡಬಹುದು. ಎರಡನೇ ಶತ್ರು ಕೋಪ ಮತ್ತು ಅಹಂಕಾರ, ಆಂಗರ್ ಆ್ಯಂಡ್ ಈಗೋ. ನೀವು ಸತ್ಯವನ್ನು ನೇರವಾಗಿ ಹೇಳುತ್ತೀರಿ, ಆದರೆ ಅದೇ ಮಾತು ಕೆಲವರಿಗೆ ನೋವಾಗುತ್ತದೆ. ನೀವು ತಪ್ಪನ್ನು ಒಪ್ಪಿಕೊಳ್ಳಲು ಕಷ್ಟಪಡುತ್ತೀರಿ. ನಾವು ಸರಿಯೇ ಎಂಬ ಭಾವನೆ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು. ಮೂರನೇ ಶತ್ರು ಅಸ್ಥಿರತೆ, ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ. ನೀವು ಹೊಸ ವಿಷಯಗಳಲ್ಲಿ ಆಸಕ್ತಿ ತೋರಿಸುತ್ತೀರಿ, ಆದರೆ ಅದನ್ನು ಮುಂದುವರಿಸಲು ಕಷ್ಟಪಡುತ್ತೀರಿ. ಆರಂಭದಲ್ಲಿ ಇರುವ ಉತ್ಸಾಹ ನಿಧಾನವಾಗಿ ಕಡಿಮೆಯಾಗುತ್ತದೆ. ಇದರಿಂದ ನಿಮ್ಮ ಸಾಧನೆಗಳು ಅರ್ಧದಲ್ಲೇ ನಿಂತುಕೊಳ್ಳುತ್ತವೆ. ಮೇಷರಾಶಿಯವರೇ, ಈ 3 ಶತ್ರುಗಳನ್ನು ನೀವು ಜಯಿಸದವರೆಗೂ ನಿಮ್ಮ ಶಕ್ತಿ ಸಂಪೂರ್ಣವಾಗಿ ಫಲ ನೀಡುವುದಿಲ್ಲ. ಹಾಗಾದರೆ ಪರಿಹಾರವೇನು? ಬಹಳ ಸರಳ, ಆದರೆ ಪರಿಣಾಮಕಾರಿ. ಮೊದಲು ತಾಳ್ಮೆಯನ್ನು ಅಭ್ಯಾಸ ಮಾಡಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 10 ಸೆಕೆಂಡು ಯೋಚಿಸಿ. ಇದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಎರಡನೆಯದು, ಕೋಪವನ್ನು ನಿಯಂತ್ರಿಸಿ. ಪ್ರತಿಕ್ರಿಯೆ ಕೊಡುವ ಮೊದಲು ಒಂದು ದೀರ್ಘ ಉಸಿರೆಳೆದು ಬಿಡಿ. ನಿಮ್ಮ ಮಾತುಗಳು ನಿಮ್ಮ ಶಕ್ತಿಯಾಗಬೇಕು, ದುರ್ಬಲತೆ ಅಲ್ಲ. ಮೂರನೆಯದು, ನಿರಂತರತೆ ಬೆಳೆಸಿಕೊಳ್ಳಿ. ಒಂದು ಕೆಲಸ ಹಿಡಿದರೆ ಅದನ್ನು ಪೂರ್ಣಗೊಳಿಸುವವರೆಗೂ ಬಿಡಬೇಡಿ. ಸಣ್ಣ ಗುರಿಗಳನ್ನಾದರೂ ನಿಶ್ಚಿತವಾಗಿ ಮುಗಿಸಿ. ಮಂಗಳ ಗ್ರಹದ ಅನುಗ್ರಹಕ್ಕಾಗಿ ಪ್ರತಿ ಮಂಗಳವಾರ ಹನುಮಾನ್ ದೇವರ ಆರಾಧನೆ ಮಾಡಿ. ಶಾರೀರಿಕ ವ್ಯಾಯಾಮ, ನಿಯಮಿತ ಜೀವನ ಶೈಲಿ ಇವುಗಳು ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಲು ಸಹಾಯ ಮಾಡುತ್ತವೆ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಮೇಷರಾಶಿಯವರೇ, ನೀವು ಯೋಧರು. ನೀವು ಹುಟ್ಟಿದ್ದೇ ಗೆಲ್ಲಲು. ಆದರೆ ಯುದ್ಧ ಗೆಲ್ಲಲು ಕೇವಲ ಶಕ್ತಿ ಸಾಲದು, ತಂತ್ರ ಮತ್ತು ತಾಳ್ಮೆಯೂ ಬೇಕು. ನೀವು ನಿಮ್ಮೊಳಗಿನ ಈ 3 ಶತ್ರುಗಳನ್ನು ಜಯಿಸಿದ ದಿನದಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ನಿಮ್ಮ ನಿರ್ಧಾರಗಳು ಗಟ್ಟಿಯಾಗುತ್ತವೆ, ನಿಮ್ಮ ಸಾಧನೆಗಳು ಪೂರ್ಣಗೊಳ್ಳುತ್ತವೆ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಹೊಸ ಆರಂಭ ಇದೇ ಕ್ಷಣದಿಂದ ಆಗಲಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಾಕಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ.